ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಒಟ್ಟಿಗೆ ಜಮಾ ಆಯ್ತು ಸ್ನೇಹಿತರೆ. ಹೌದು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಈಗಾಗಲೇ ಹಣವನ್ನು ಪಡೆದುಕೊಳ್ಳುವ ಇವತ್ತು ಖಂಡಿತವಾಗಿಯೂ ಕೂಡ ಇವತ್ತು ಮಧ್ಯಾಹ್ನದಿಂದ ಇಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಿಮಗೆ ಪೆಂಡಿಂಗ್ ಹಣ ಎಷ್ಟು ಕಂತಿನ ಹಣವನ್ನು ಪೆಂಡಿಂಗ್ ಆಗಿ ಉಳಿದಿದೆಯೋ ಅಷ್ಟು ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡುವ ಮೂಲಕ ಮತ್ತು ಅನ್ನಭಾಗ್ಯ ವಿಷಯಕ್ಕೆ ಬರುವುದಾದರೆ ಇಲ್ಲಿ ಅನ್ನಭಾಗ್ಯದ ಪೆಂಡಿಂಗ್ ಹಣ ನಿಮಗೆ 1 ಕಂತಿನ ಹಣ, 2 ಕಂತಿನ ಹಣ ಹೀಗೆ ಮತ್ತು ಅನ್ನಭಾಗ್ಯ ಪೆಂಡಿಂಗ್ ಹಣದ ಜೊತೆಯಲ್ಲಿ ಅಕ್ಕಿ ಕೂಡ ಕೊಡ್ತಾ ಇರುವಂತದ್ದು ವೀಕ್ಷಕರೇ. 10 ಕೆಜಿ ಅಕ್ಕಿ, 15 ಕೆಜಿ ಅಕ್ಕಿಯನ್ನು ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ರೂಲ್ಸ್ ಗಳನ್ನು ಫಾಲೋ ಮಾಡಿದರೆ ಕೊಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಮತ್ತು ನೋಡಿ ಸ್ನೇಹಿತರೆ, ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ಇಲ್ಲಿ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ವೀಕ್ಷಕರೇ, ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂದ್ರೆ ನೀವು ಅರ್ಧಂಬರ್ಧ ವಿಡಿಯೋನ ನೋಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ. ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮಗೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಪೂರ್ತಿಯಾದ ಮಾಹಿತಿ ಗೊತ್ತಾಗುತ್ತದೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಸುಮ್ಮನೆ ಟೈಮ್ ಅಷ್ಟಕ್ಕೆ ನಿಮಗೆ ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ವೀಕ್ಷಕರೇ, ಹೌದು, ಇಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ ಈ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಗ್ಯಾರಂಟಿ ಹಣವನ್ನು ಪ್ರತಿ ತಿಂಗಳಿನಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ಇಲ್ಲಿ 170 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ವ್ಯಕ್ತಿಗೆ ಇಲ್ಲಿ 5 ಕೆಜಿ ಅಕ್ಕಿಯನ್ನು ನೀಡ್ತಾ ಇರುವಂತದ್ದು. ಹೌದು ಸ್ನೇಹಿತರೆ, ಏನೆಂದರೆ ನೋಡಿ, ಒಂದು ಮನೆಯಲ್ಲಿ ಒಂದು ಕುಟುಂಬ ಅಂತ ಅಂದುಕೊಳ್ಳೋಣ. ಒಂದು ಕುಟುಂಬದಲ್ಲಿ ಒಂದು ರೇಷನ್ ಕಾರ್ಡ್ ನಲ್ಲಿ 5 ಜನ ಸದಸ್ಯರು ಇರುತ್ತಾರೆ ಅಂತ ಅಂದುಕೊಳ್ಳಿ. ಆ 5 ಜನ ಸದಸ್ಯರಲ್ಲಿ ಒಬ್ಬೊಬ್ಬರಿಗೆ 5 ಕೆಜಿ ಅಕ್ಕಿ, ಈ ಕೇಂದ್ರ ಸರ್ಕಾರದ ಅಕ್ಕಿ ಮತ್ತು ರಾಜ್ಯ ಸರ್ಕಾರದ ಅಕ್ಕಿ ಹಣ ಹೀಗೆ 1 ರಿಂದ 1.5 ವರ್ಷಗಳ ಕಾಲ ಹೀಗೆ ಸರ್ಕಾರ ನಡೆಸಿಕೊಂಡು ಬಂದಿರುವಂತದ್ದು. ಅದಕ್ಕಾಗಿ ಇಷ್ಟರಲ್ಲಿ ಇಲ್ಲಿ ಸರ್ಕಾರವು ಒಬ್ಬರಿಗೆ 170 ರೂಪಾಯಿ ಹಣ ಮತ್ತು ಒಬ್ಬರಿಗೆ 5 ಕೆಜಿ ಅಕ್ಕಿಯನ್ನು ಹಂತವಾಗಿ ಕೂಡ ಕೊಡ್ತಾ ಇದ್ರು. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದೇ ಫೆಬ್ರವರಿ 2025ನೇ ಇಸವಿಯಲ್ಲಿ ಫೆಬ್ರವರಿ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿಲ್ಲ ಮತ್ತು ಅಕ್ಕಿ ಕೂಡ ಬಿಡುಗಡೆನೆ ಮಾಡಿಲ್ಲ. ಈಗ ಜನರು ಕೂಡ ರೊಚ್ಚಿಗೆದ್ದು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, ಫೆಬ್ರವರಿ ತಿಂಗಳಿನ ಅಕ್ಕಿ ಕೂಡ ಬರಬೇಕು, ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ಕೂಡ ಬರಬೇಕು. ಈಗ ಫೆಬ್ರವರಿ ತಿಂಗಳು ಮುಗಿದು ಈಗ ಮಾರ್ಚ್ ತಿಂಗಳು ಕೂಡ ಮುಗಿಲಿಕ್ಕೆ ಬಂದಿದೆ. ಈಗ 2 ರಿಂದ 3 ತಿಂಗಳಿನ ಪೆಂಡಿಂಗ್ ಹಣ ಮತ್ತು ಪೆಂಡಿಂಗ್ ಅಕ್ಕಿಯನ್ನು ಯಾವಾಗ ನೀಡಲಾಗುತ್ತದೆ ಎಂಬ ಒಂದು ಮಾಹಿತಿ ಕೊಟ್ಟಿದ್ರು ವೀಕ್ಷಕರೇ. ಅದಕ್ಕಾಗಿ ನೋಡಿ, ಇದೇ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ 15 ಕೆಜಿ ಅಕ್ಕಿಯನ್ನು ಬರುತ್ತದೆ ವೀಕ್ಷಕರೇ. ನಿಮಗೆ ಯಾವುದೇ ರೀತಿಯಾಗಿ ಕೂಡ ಅಕ್ಕಿ ಹಣ ಬಿಡುಗಡೆ ಆಗಲ್ಲ. ಹೌದು, ಇಲ್ಲಿ ನೋಡಿ ಏನಾಗಿದೆ ಒಂದು ಟ್ವಿಸ್ಟ್ ಅಂದ್ರೆ, ಇಲ್ಲಿ ನಿಮಗೆ 15 ಕೆಜಿ ಅಕ್ಕಿಯನ್ನು ಈ ಮಾರ್ಚ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿ ಮುಂದೆ ಏಪ್ರಿಲ್ ತಿಂಗಳಿನಿಂದ ಕೂಡ ನಿಮಗೆ 10 ಕೆಜಿ ಅಕ್ಕಿಯನ್ನು ನೀಡ್ತಾ ಇರುವಂತದ್ದು. ಈ ಮಾರ್ಚ್ ತಿಂಗಳಿನಲ್ಲಿ ಕೇವಲ 15 ಕೆಜಿ ಅಕ್ಕಿ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ 10 ಕೆಜಿ ಅಕ್ಕಿಯನ್ನು ಹಂತವಾಗಿ ಕೂಡ ಕೊಡ್ತಾರೆ ವೀಕ್ಷಕರೇ. ಇನ್ನು ಮುಂದೆ ನಿಮಗೆ ಯಾವುದೇ ಒಂದು ರೇಷನ್ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಕೂಡ ಬಿಡುಗಡೆ ಮಾಡಲ್ಲ ಸ್ನೇಹಿತರೆ. ತಪ್ಪದೆ ನಿಮಗೆ ಪೂರ್ತಿಯಾದ ಮಾಹಿತಿ ಗೊತ್ತಾಯ್ತು ಅಂತ ಅಂದುಕೊಳ್ಳುತ್ತೀನಿ. ಮತ್ತು ನೋಡಿ, ಇಲ್ಲಿ ಅನ್ನಭಾಗ್ಯದ ಪೂರ್ತಿ ಮಾಹಿತಿ ಗೊತ್ತಾಯ್ತು ಮತ್ತು ಇಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನೋಡುವುದಾದರೆ ಸ್ನೇಹಿತರೆ, ನೋಡಿ, ಈಗಾಗಲೇ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ಹಂತವಾಗಿ ಕೂಡ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇರುವಂತದ್ದು. ಅದಕ್ಕಾಗಿ ಇಲ್ಲಿ ಸರ್ಕಾರ ಏಕೆ ಮಾಡ್ತಾ ಇದೆ ಅಂತ ನೀವು ಪ್ರತಿಯೊಂದು ಜನರು ಕೂಡ ಕೇಳ್ತಾ ಇರುವಂತದ್ದು ಸ್ನೇಹಿತರೆ. ಏಕೆಂದರೆ ನೋಡಿ, ಇಲ್ಲಿ ಫೇಕ್ ರೇಷನ್ ಕಾರ್ಡ್ಗಳನ್ನು ತೆಗೆಸಿಕೊಂಡು ರೇಷನ್ ಮತ್ತು ಅಕ್ಕಿ ಹಣವನ್ನು ಕೂಡ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಪಡೆದುಕೊಳ್ಳುತ್ತಿರುವಂತದ್ದು ಸ್ನೇಹಿತರೆ. ಅದಕ್ಕಾಗಿ ಸರ್ಕಾರ ಈ ಒಂದು ಹೊಸ ಒಂದು ರೂಲ್ಸ್ ತಂದಿರುವಂತದ್ದು. ಅದಕ್ಕಾಗಿ ರೇಷನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಈ KYC ಯನ್ನು ಮಾಡಿಸಿಕೊಳ್ಳಿ ಸ್ನೇಹಿತರೆ. ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯಾಗಿಯೂ ಕೂಡ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುವುದಿಲ್ಲ. ವೀಕ್ಷಕರೇ, ನೋಡಿ, ಇಲ್ಲಿ ಅನ್ನಭಾಗ್ಯದ ಮಾಹಿತಿ ಆಯ್ತು ಮತ್ತು ಇಲ್ಲಿ ಗೃಹಲಕ್ಷ್ಮಿ ಮಾಹಿತಿ ನೋಡುವುದಾದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 18ನೆಯ ಕಂತಿನ ಹಣ ಬರಬೇಕು ಮತ್ತು 19ನೆಯ ಕಂತಿನ ಹಣ ಕೂಡ ಬರಲೇಬೇಕು. ಹೌದಲ್ವಾ? ಅದಕ್ಕಾಗಿ 18, 19ನೆಯ ಕಂತಿನ ಹಣ ಟೋಟಲ್ ಆಗಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ನೋಡಿ 2,000 ಪ್ಲಸ್ 2,000 ರೂಪಾಯಿ ಹಣವನ್ನು ಹಂತವಾಗಿ ಕೂಡ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ತಪ್ಪದೆ ನಿಮ್ಮ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ. ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಏಕೆಂದ್ರೆ ನೋಡಿ, ಹಂತವಾಗಿ ಕೂಡ ಹಣವನ್ನು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ, ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಕೊಟ್ಟಿಲ್ಲ. ಖಂಡಿತವಾಗಿಯೂ ಕೂಡ ನಾವು ಹಣವನ್ನು ಬಿಡುಗಡೆ ಮಾಡುತ್ತೀವಿ ಎಂಬ ಒಂದು ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ನಿಮ್ಮ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಂದಿದ್ದಾರೆ. ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ನೀವು ಪೂರ್ತಿಯಾದ ಮಾಹಿತಿಯನ್ನು ನಮಗೆ ನೀವು ತಿಳಿಸಬೇಕು ಸ್ನೇಹಿತರೆ. ಮತ್ತು ಇನ್ನಿತರ ಇದರ ಬಗ್ಗೆ ಪೂರ್ತಿಯಾದ ಪಿನ್ ಟು ಪಿನ್ ಮಾಹಿತಿ ಬೇಕಾದರೆ ನಮ್ಮ ಚಾನೆಲ್ಗೆ ನೀವು ಭೇಟಿ ನೀಡಿ, ಅದರಲ್ಲಿ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಿಮಗೆ ಕೊಡ್ತೀನಿ ವೀಕ್ಷಕರೇ. ಅದರಲ್ಲಿ ನೀವು ಯಾವುದಾದರೂ ಪ್ರತಿದಿನದ ಪ್ರತಿಯೊಂದು ವಿಡಿಯೋಗಳು ಕೂಡ ನೀವು ನೋಡಬಹುದು ಸ್ನೇಹಿತರೆ. ನೋಡಿ, ನಿಮಗೆ ಪೂರ್ತಿಯಾದ ಮಾಹಿತಿ ಗೊತ್ತಾಗಿದೆ ಅಂತ ಅಂದುಕೊಳ್ಳುತ್ತೀನಿ. ಮತ್ತು ನಿಮಗೆ ಈ ವಿಡಿಯೋನ ಇಷ್ಟವಾದರೆ ಒಂದೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಬಹುದು ಸ್ನೇಹಿತರೆ. ವೀಕ್ಷಕರೇ, ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ
ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.